ನಮಸ್ಕಾರ ಸ್ನೇಹಿತರೆ, ಜೀವನ ಚರಿತ್ರೆಯ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಒಳ್ಳೆಯ ಆಡಳಿತ ಇದ್ದರಷ್ಟೇ ಸಾಲದು, ಅದು ಪ್ರಜೆಗಳ ಪರವಾಗಿ ಕ್ರಿಯಾಶೀಲವಾಗಿಯೂ ಇರಬೇಕು. ಅಭಿವೃದ್ಧಿಯ ಕೇಂದ್ರಕ್ಕೆ ಜನರನ್ನು ತರುವುದೇ ಒಳ್ಳೆಯ ಆಡಳಿತ. ಬನ್ನಿ ಸ್ನೇಹಿತರೆ, ಇಂದು ದೇಶ ಕಂಡಂಥ ಅದ್ಭುತ ನಾಯಕ ನಮ್ಮ ನರೇಂದ್ರ ಮೋದಿಯವರ ಬಗ್ಗೆ ತಿಳಿದುಕೊಳ್ಳೋಣ. ನರೇಂದ್ರ ಮೋದಿಯವರು ಭಾರತದ 14ನೇ ಮತ್ತು ಪ್ರಸ್ತುತ ಪ್ರಧಾನಿಯಾಗಿದ್ದಾರೆ. ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರದ ಸಂಸದರು. 2014ರಲ್ಲಿ ದೇಶದಲ್ಲಿ NDA ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತಂದ ಕೀರ್ತಿ ಇವರಿಗೆ ಸಲ್ಲುತ್ತದೆ. 2019ರ ಚುನಾವಣೆಯಲ್ಲಿಯೂ ವಾರಣಾಸಿ ಕ್ಷೇತ್ರದಲ್ಲಿ ಜಯಗಳಿಸಿ 2ನೇ ಅವಧಿಗೆ ಪ್ರಧಾನಿಯಾಗಿ ಮುಂದುವರಿದಿದ್ದಾರೆ. ಪ್ರಥಮ ಬಾರಿಗೆ ಶಾಸಕರಾದ ನಂತರ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದು ಮೋದಿ ಹೆಗ್ಗಳಿಕೆ. ಹಾಗೆಯೇ ಮೊದಲ ಬಾರಿಗೆ ಸಂಸದರಾದ ಕೂಡಲೇ ಪ್ರಧಾನಮಂತ್ರಿಯಾದರು. 1984ರ ನಂತರ ಪ್ರಥಮ ಬಾರಿಗೆ ಲೋಕಸಭೆಯಲ್ಲಿ ಬಿಜೆಪಿ ಬಹುಮತ ಪಡೆಯಲು ಮೋದಿಯವರೇ ಕಾರಣ. ನರೇಂದ್ರ ಮೋದಿಯವರು 17 ಸೆಪ್ಟೆಂಬರ್ 1950ರಂದು ಗುಜರಾತ್ ರಾಜ್ಯದ ಮೆಹಸಾನ ಜಿಲ್ಲೆಯ ವಡ್ನಗರದಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ದಿವಂಗತ ದಾಮೋದರ ದಾಸ್ ಮೂಲ್ಚಂದ್ ಮೋದಿ ಮತ್ತು ತಾಯಿ ಈರಾಬೇನ್ ಮೋದಿ. ಈ ದಂಪತಿಗೆ 6 ಜನ ಮಕ್ಕಳು. ಮೋದಿಯವರು 6 ಮಂದಿಯಲ್ಲಿ 3ನೇಯವರಾಗಿದ್ದಾರೆ. ಬಾಲ್ಯದಲ್ಲಿ ಬಡತನದಲ್ಲಿ ಬೆಳೆದ ಮೋದಿಯವರು ತಮ್ಮ ತಂದೆಯೊಂದಿಗೆ ವಡ್ನಗರ ರೈಲು ನಿಲ್ದಾಣದ ಬಳಿ ಚಹಾ ಮಾರಲು ಸಹಾಯ ಮಾಡುತ್ತಿದ್ದರು ಮತ್ತು ನಂತರ ತಮ್ಮ ಅಣ್ಣನೊಂದಿಗೆ ಬಸ್ ನಿಲ್ದಾಣದ ಬಳಿ ಚಹಾ ಅಂಗಡಿಯನ್ನು ನಡೆಸುತ್ತಿದ್ದರು. ಮೋದಿಯವರು 1967ರಲ್ಲಿ ತಮ್ಮ ಉನ್ನತ ಮಾಧ್ಯಮಿಕ ಶಿಕ್ಷಣವನ್ನು ವಡ್ನಗರದಲ್ಲಿ ಪೂರ್ಣಗೊಳಿಸಿದರು. ತಮ್ಮ 8ನೇ ವಯಸ್ಸಿನಲ್ಲಿ ಸ್ವಯಂ ಸೇವಕ ಸಂಘ RSSಗೆ ಸೇರಿದರು. ಮೋದಿಯವರಿಗೆ ಮದುವೆಯ ಜೀವನ ಇಷ್ಟ ಇಲ್ಲದ ಕಾರಣ 17ನೇ ವಯಸ್ಸಿನಲ್ಲಿ ಮನೆ ತೊರೆದರು ಮತ್ತು ಮುಂದಿನ 2 ವರ್ಷಗಳ ಕಾಲ ದೇಶಾದ್ಯಂತ ಪ್ರಯಾಣಿಸಿದರು. ಈ 2 ವರ್ಷದಲ್ಲಿ ಮೋದಿಯವರು ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ ಹಲವಾರು ಆಶ್ರಮಗಳಿಗೆ ಭೇಟಿ ನೀಡಿದ್ದರು. ನಂತರ ವಡ್ನಗರಕ್ಕೆ ಮರಳಿದ ಮೋದಿಯವರು ಸ್ವಲ್ಪ ಸಮಯದ ನಂತರ ಮತ್ತೆ ಅಹಮದಾಬಾದ್ಗೆ ತೆರಳಿದರು. ಅಲ್ಲಿ ಗುಜರಾತ್ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುತ್ತಿದ್ದ ತನ್ನ ಚಿಕ್ಕಪ್ಪನೊಂದಿಗೆ ಮೋದಿ ವಾಸಿಸುತ್ತಿದ್ದರು. 1970ರಲ್ಲಿ ಅಂದರೆ 20ನೇ ವಯಸ್ಸಿನಲ್ಲಿ RSSನಿಂದ ಪ್ರಭಾವಿತರಾದ ಅವರು ಪೂರ್ಣ ಅವಧಿ ಪ್ರಚಾರಕರಾದರು. 1970ರ ದಶಕದ ಆರಂಭದಲ್ಲಿ ಅವರು RSSನ ವಿದ್ಯಾರ್ಥಿಗಳ ವಿಭಾಗದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಘಟಕವನ್ನು ಸ್ಥಾಪಿಸಿದರು. ಸಂಘಟನೆಯೊಂದಿಗಿನ ಅವರ ಒಡನಾಟವು ಅವರ ರಾಜಕೀಯ ವೃತ್ತಿ ಜೀವನಕ್ಕೆ ಪ್ರಯೋಜನವನ್ನು ನೀಡಿತು. ಇವರು ದೆಹಲಿ ವಿಶ್ವವಿದ್ಯಾನಿಲಯದ ಸ್ಕೂಲ್ ಆಫ್ ಓಪನ್ ಲರ್ನಿಂಗ್ನಿಂದ ರಾಜಕೀಯ ವಿಜ್ಞಾನದಲ್ಲಿ ಬ್ಯಾಚಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಂತರ ಅವರು ಗುಜರಾತ್ ವಿಶ್ವವಿದ್ಯಾನಿಲಯದಿಂದ ರಾಜಕೀಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ಅನಂತರ ಭಾರತೀಯ ಜನತಾ ಪಕ್ಷವನ್ನು ಸೇರಿದ ಇವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲಿ ಸಕ್ರಿಯ ಪಾತ್ರ ವಹಿಸಿದರು. ನರೇಂದ್ರ ಮೋದಿಯವರು 2001ರಿಂದ ಹಿಡಿದು 2014ರವರೆಗೆ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಇವರು ಸತತ 4 ಬಾರಿ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿ ದಾಖಲೆ ನಿರ್ಮಿಸಿದರು. ಗುಜರಾತ್ನಲ್ಲಿ ಭೂಕಂಪ ಉಂಟಾದಾಗ ಮೋದಿ ಕಾರ್ಯನಿರ್ವಹಣೆ ಮಾಡಿದ ರೀತಿ ಮೆಚ್ಚುಗೆಗೆ ಕಾರಣವಾಗಿದೆ. ಇವರಿಗೆ 2007ರಲ್ಲಿ ಇಂಡಿಯಾ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ಭಾರತದ ಅತ್ಯುತ್ತಮ ಮುಖ್ಯಮಂತ್ರಿ ಎಂಬ ಹೆಸರು ಪಡೆದಿದ್ದಾರೆ. ನಂತರ ಪ್ರಧಾನಮಂತ್ರಿ ಅಭ್ಯರ್ಥಿಯಾದ ಕಾರಣ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ 2014ರಲ್ಲಿ ರಾಜೀನಾಮೆ ಕೊಟ್ಟರು. ನರೇಂದ್ರ ಮೋದಿಯವರು 2014ರ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿದರು. ಇವರು ಈ ಚುನಾವಣೆಯಲ್ಲಿ ಹೆಚ್ಚಿನ ಅಂತರದಿಂದ ಗೆದ್ದರು ಮತ್ತು ಮೇ 2014ರಂದು ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇವರು ಬ್ರಿಟಿಷ್ ಸಾಮ್ರಾಜ್ಯದಿಂದ ಭಾರತದ ಸ್ವಾತಂತ್ರ್ಯದ ನಂತರ ಜನಿಸಿದ ಭಾರತದ ಮೊದಲ ಪ್ರಧಾನಮಂತ್ರಿಯಾದರು ಹಾಗೂ ಈಗಿನ ಪ್ರಸ್ತುತ ಪ್ರಧಾನಿಯಾಗಿದ್ದಾರೆ.
ನರೇಂದ್ರ ಮೋದಿಯವರ ದಿನಚರಿ 1 ಗಂಟೆಯ ಯೋಗದಿಂದ ಪ್ರಾರಂಭವಾಗಿ ಪ್ರತಿದಿನ 18 ಗಂಟೆಯ ಕೆಲಸ, ಪ್ರತಿದಿನ ತಿನ್ನುವ ಆಹಾರ ಕಿಚಡಿ ಮತ್ತು ರೊಟ್ಟಿ ಹಾಗೂ ಪ್ರತಿದಿನ 4 ಗಂಟೆ ನಿದ್ರೆ ಮಾಡುತ್ತಿರುವ ಇವರು ತಮ್ಮ 16 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ದಿನವೂ ರಜೆ ತೆಗೆದುಕೊಳ್ಳಲಿಲ್ಲ. ಅಪಾರ ದೈವ ಭಕ್ತರಾಗಿರುವ ಮೋದಿಯವರು ನವರಾತ್ರಿ ಸಮಯದಲ್ಲಿ ಉಪವಾಸ ವ್ರತವನ್ನು ಆಚರಣೆ ಮಾಡುತ್ತಾರೆ ಮತ್ತು ಭಾರತದ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ನರೇಂದ್ರ ಮೋದಿ ಅವರು ಸ್ಥಾನ ಪಡೆದಿದ್ದಾರೆ. ಒಬ್ಬ ದೇಶಭಕ್ತ, ಒಂದು ಸ್ವಯಂ ಸೇವಕನಾಗಿ, ನಂತರ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ, ನಂತರ ಈ ದೇಶದ ಪ್ರಧಾನಮಂತ್ರಿಯಾಗಿ, ಇಂದು ವಿಶ್ವ ನಾಯಕನಾಗಿ ಬೆಳೆದಿದ್ದಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಮುಂದೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.